ರಾಮಾಯಣದ ಭಾಗ 8. ಆಲ್ರೆಡಿ ರಾಮ ಮತ್ತು ಸೀತಾ ಕಾಡಿಗೆ ಬಂದಿದ್ದನ್ನು ನೋಡಿದ್ದೀರಾ. ಅವರನ್ನು ಹುಡ್ಕೊಂಡು ಭರತ ಕೂಡ ಕಾಡಿಗೆ ಬಂದು, ನಾನು ರಾಮ ನೀನು ಬರಲೇಬೇಕು, ಇರದಿದ್ದರೆ ನಾನು ಸಿಂಹಾಸನವನ್ನು ಏರುವುದಿಲ್ಲ ಎಂದು ಕೇಳ್ಕೊಳ್ತಾನೆ. ಆದರೂ ರಾಮ ನಾನು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡುತ್ತೇನೆ ಎಂದುಕೊಂಡು ಯಾವುದೇ ಕಾರಣಕ್ಕೂ ಭರತನ ಆಸೆಗೆ ಅಥವಾ ಮಾತಿಗೆ ಬೆಲೆ ಕೊಡದೆ ಕಾಡಿನಲ್ಲೇ ಉಳಿದುಕೊಳ್ಳುತ್ತಾನೆ. ಇದಾದ ನಂತರದ ಭಾಗ ಇದರಲ್ಲಿ. ಗಂಧರ್ವನ ಶಾಪ ವಿಮೋಚನೆ. ಚಿತ್ರಕೂಟದಲ್ಲಿದ್ದ ಋಷಿಮುನಿಗಳೆಲ್ಲ ಬೇರೆ ಕಡೆಗೆ ಹೊರಟು ಹೋಗಲು ಅನುವು ಮಾಡಿಕೊಳ್ಳುತ್ತಿದ್ದರು. ಇದಕ್ಕಾಗಿ ರಾಮ ಅವರನ್ನ ಕೇಳ್ತಾನೆ, ಏತಕ್ಕಾಗಿ ನೀವು ಈ ಸ್ಥಳವನ್ನ ಬಿಟ್ಟು ಬೇರೆಡೆಗೆ ಹೋಗುವುದು? ಅದಕ್ಕವರು, ರಾಮ, ಇಲ್ಲಿಯ ಇನ್ನೊಂದು ಭಾಗದಲ್ಲಿ ರಾವಣನ ತಮ್ಮಂದಿರಾದ ಖರ ಹಾಗೂ ದೂಷಣ ಎಂಬ ರಾಕ್ಷಸರು ವಾಸವಾಗಿದ್ದಾರೆ. ಅವರು ಮಹಾಕ್ರೂರಿಗಳು, ಮಹಾದುಷ್ಟರು. ನಾವು ಯಾವುದೇ ಯಜ್ಞ ಯಾಗ ಮಾಡಿದರೂ ಅದಕ್ಕೆ ವಿಘ್ನವನ್ನುಂಟು ಮಾಡುತ್ತಾರೆ. ಹಾಗಾಗಿ ನಾವಿಲ್ಲಿಂದ ಬೇರೆ ಕಡೆಗೆ ಹೋಗಿ ಸುರಕ್ಷಿತ ಜಾಗಗಳಿಗೆ ತೆರಳಲಿದ್ದೇವೆ ಎಂದು ರಾಮನ ಬಳಿಯಲ್ಲಿ ಹೇಳುತ್ತಾರೆ. ಹಾಗಾಗಿ ರಾಮ, ಲಕ್ಷ್ಮಣ, ಸೀತೆಗೂ ಚಿತ್ರಕೂಟವನ್ನ ಬಿಟ್ಟು ಬೇರೆ ಕಡೆಗೆ ಸಾಗುತ್ತಿದ್ದಾಗ ಅಲ್ಲೊಬ್ಬ ಕುರೂಪಿ ರಾಕ್ಷಸ ಎದುರಾಗ್ತಾನೆ. ಅವನನ್ನು ನೋಡಿದಾಗಲೇ ಭಯವನ್ನ ಉಂಟು ಮಾಡುತ್ತಿತ್ತು. ಆದರೆ ರಾಮನಾಗಲಿ ಲಕ್ಷ್ಮಣನಾಗಲಿ ಸೀತೆಯಾಗಲಿ ಯಾರೊಬ್ಬರು ಒಂದಿಂಚು ಭಯಪಡದೆ ಅವನನ್ನ ಎದುರಿಸಿದರು. ಹಾಗೂ ಸೀತೆಯ ಸೌಂದರ್ಯಕ್ಕೆ ಮನಸೋತು ಅವಳನ್ನ ತನ್ನ ಭುಜದಲ್ಲಿಟ್ಟುಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಇದ ನೋಡಿದ ಲಕ್ಷ್ಮಣರು ಅವರವರ ಬಿಲ್ಲು ಬಾಣಗಳನ್ನ ಎತ್ತಿ ಅವನಿಗೆ ಬಿಲ್ಲನ್ನ ಹೊಡೆದರು ಹಾಗೂ ಅವನನ್ನ ಕೆಡವಿದರು. ಆದರೆ ಅವನನ್ನ ಕೊಲ್ಲಿಕ್ಕಾಗಲಿಲ್ಲ. ಆಗ ಆ ರಾಕ್ಷಸ, ಅವನ ಹೆಸರು ವಿರಾಧ. ಆ ವಿರಾಧ ರಾಕ್ಷಸ ಹೇಳ್ತಾನೆ, ಓ, ನೀವು ಅಯೋಧ್ಯಾಧಿಪತಿ ದಶರಥ ರಾಜನ ಮಗನಲ್ಲವೇ? ಅವರ ಹಿರಿಪುತ್ರ ರಾಮನ ಹಾಗೆಂದು ನನಗೆ ಭಾಸವಾಯಿತು ಎನ್ನುತ್ತಾನೆ. ನೋಡಿ, ನಾನು ಕುರೂಪಿ ಹೌದು, ಆದರೆ ನಾನೊಬ್ಬ ರಾಕ್ಷಸ ಎಂದುಕೊಂಡಿರ? ಅಲ್ಲ, ನಾನು ಒಬ್ಬ ಗಂಧರ್ವ. ನನ್ನ ಹೆಸರು ತುಂಬುರ. ಮೊದಲು ಕುಬೇರನ ಆಸ್ಥಾನದಲ್ಲಿದ್ದೆ ನಾನು. ಒಂದು ದಿನ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಕುಬೇರ ಅಂದು ನೀನು ರಾಕ್ಷಸನಾಗು ಎಂದು ಶಾಪ ಕೊಟ್ಟಿದ್ದ. ಹಾಗಾಗಿ ನನ್ನ ಆಕಾರ ವಿಕಾರಗಳೆಲ್ಲ ಹೀಗಾಗಿ ಬದಲಾಯಿತು. ಆದರೆ ಕುಬೇರನು ಅಂದೇ ಇನ್ನೊಂದು ವಿಚಾರವನ್ನು ನನಗೆ ತಿಳಿಸಿದ್ದಾನೆ. ಅದೇನೆಂದರೆ, ನನ್ನ ಪಾಪ ವಿಮೋಚನೆಯಾಗುವುದು ಯಾವಾಗ ಎಂದರೆ, ಅಯೋಧ್ಯಾಧಿಪತಿ ದಶರಥ ಮಹಾರಾಜನ ಹಿರಿಮಗನಾದ ರಾಮ, ಅಂದರೆ ನೀವು ಬಂದು ನನ್ನನ್ನು ನೆಲದಲ್ಲಿ ಹೂತು ಸಾಯಿಸಿದಾಗ. ಈಗ ಒಳ್ಳೆಯ ಸಂದರ್ಭ ಬಂದಿದೆ, ದಯಮಾಡಿ ದೊಡ್ಡ ಹಳ್ಳವನ್ನು ಅಗೆದು ನನ್ನ ದೇಹವನ್ನು ಅದರಲ್ಲಿ ಹೂತು ಬಿಡಿ ಎಂದು ಪರಿಪರಿಯಾಗಿ ಕೇಳಿಕೊಂಡರು. ಅಂತೆಯೇ ರಾಮ ಲಕ್ಷ್ಮಣರು ವಿರಾಧನಿಗೆ ಮರಣ ಹೊಂದಿದ ತುಂಬರನಿಗೆ ಶಾಪ ವಿಮೋಚನೆಯಾಯಿತು. ಮುಂದಿನ ಭಾಗದಲ್ಲಿ ರಾಮನಿಂದ ಹತನಾದ ಮಾರೀಚ. ಹೌದು, ಚಿತ್ರಕೂಟದಲ್ಲಿಂದ ಹೊರಟು ಪಂಚವಟಿಯತ್ತ ಬಂದು ಪರ್ಣಕುಟೀರವನ್ನ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಶೂರ್ಪನಖಿಯ ಸಹೋದರನಾದ ಕರದೂಷಣರರು ಲಕ್ಷ್ಮಣರು ಕೊಂದಿರುವ ವಿಷಯ ತಿಳಿದು ಬಹಳ ಬೇಸರಗೊಂಡು ತನ್ನ ಇನ್ನೊಂದು ಸಹೋದರನಾದ
ಅಂದರೆ ಲಂಕಾಧೀಶ್ವರನಾದ ರಾವಣನನ್ನ ಕಂಡು ಅಲ್ಲಿರುವ ಹಾಗೂ ಅವಳಿಗಾದ ಅವಮಾನ, ಅವಳ ಸಹೋದರನಾದ ಖರದೂಷರನ ಬಗ್ಗೆ ಸಹ ರಾವಣನಿಗೆ ತಿಳಿಸಿ ತನ್ನ ವಿರೂಪಕ್ಕೆ ಕಾರಣನಾದ ಲಕ್ಷ್ಮಣನನ್ನ ಕೊಲ್ಲಲೇಬೇಕೆಂದು ಹಠ ಹಿಡಿದಳು. ನೀನು ಈಗಲೇ ಅಲ್ಲಿಗೆ ಹೋಗಿ ಹೊರಡು ಎಂದು ತಾಕೀತು ಮಾಡಿದಳು. ನೋಡಣ್ಣ, ಅವರು 3 ಜನ ಇದ್ದಾರೆ. ಸಾಮಾನ್ಯರಂತೆ ಕಾಣುತ್ತಿದ್ದರೆ ಒಬ್ಬ ರಾಮ, ಇನ್ನೊಬ್ಬ ಲಕ್ಷ್ಮಣ ಹಾಗೂ ಇನ್ನೊಂದು ಹೆಂಗಸು. ಅವಳು ರಾಮನ ಮಡದಿ ಎಂದು, ಹಾಗೂ ಅವಳು ತುಂಬಾ ಸುಂದರವಾಗಿದ್ದಾಳೆ ಅಂತ ಲಾವಣ್ಯವತೆ ಕಾಡಲ್ಲಿ ಇರುವ ಬದಲು ಇಲ್ಲಿದ್ದರೆ ಉತ್ತಮ. ಅವಳು ನಿನಗೆ ತಕ್ಕವಳೆಂದು ಹೇಳಿದಳು. ಹೋಗು, ನೀನು ರಾಮ ಲಕ್ಷ್ಮಣನನ್ನ ಸಂಹರಿಸಿ ಸೀತೆಯನ್ನ ನಿನ್ನವಳಾಗಿ ಮಾಡಿಕೊ ಎಂದಳು ಶೂರ್ಪನಖಿ. ಶೂರ್ಪನಖಿಯ ಮಾತನ್ನ ಕೇಳಿ ಮನದಲ್ಲಿ ಆಸೆಯನ್ನು ಹೊತ್ತು ರಾಮ ಲಕ್ಷ್ಮಣನನ್ನು ಸೋಲಿಸಲು ಬಂದನು. ಆದರೆ ರಾಮ ಲಕ್ಷ್ಮಣನನ್ನು ಸೋಲಿಸಲು ಸಾಧ್ಯವೆಂದು ಅರಿತು ಅವನು ಮಾರೀಚನ ಸಹಾಯ ಪಡೆದನು. ಮಾರೀಚನ ರಾವಣನ ಬಂದ ಕಾರಣವನ್ನು ತಿಳಿದು ಹೆದರಿದ. ಯಾಕೆಂದರೆ ವಿಶ್ವಾಮಿತ್ರರ ಯಜ್ಞಯಾಗಕ್ಕೆ ವಿಘ್ನವುಂಟು ಮಾಡುತ್ತಿದ್ದ ಸಂದರ್ಭದಲ್ಲಿ ಮಾರೀಚನ ಮೇಲೆ ರಾಮ ಬಾಣ ಪ್ರಯೋಗ ಮಾಡಿದ್ದ. ಅದಕ್ಕಾಗಿಯೇ ನಾನು ಯಾರ ಸಹವಾಸವೇಡವೆಂದು ಇಷ್ಟು ದೂರ ಬಂದು ನೆಲೆಸಿರುವುದು ಎಂದ. ಇನ್ನೊಮ್ಮೆ ರಾಮನ ಮುಂದೆ ತಾನು ಕಾಣಿಸಿಕೊಂಡರೆ ಅವನು ಕೊಲ್ಲುವುದಂತೂ ಖಂಡಿತ ಎಂದು ತಿಳಿಸಿದ. ಅಷ್ಟೇ ಅಲ್ಲದೆ ರಾಮನ ಪರಾಕ್ರಮ ಬಗ್ಗೆ ತಿಳಿಸಿ ಸೀತೆಯನ್ನು ನಿನ್ನ ಮನಸ್ಸಿಂದ ತೆಗೆದುಹಾಕು ಎಂದು ಹೇಳಿದ. ಆದರೆ ರಾವಣನು ಮಾರೀಚನಿಗೆ, ನೀನೀಗ ನನಗೆ ಸಹಾಯ ಮಾಡದಿದ್ದರೆ ನಿನ್ನನ್ನೀಗಲೇ ನಾನು ಕೊಂದ್ಬಿಡುವೆ ಎಂದು ಹೆದರಿಸಿದ. ಆಗ ಮಾರೀಚ ಯೋಚಿಸಿದ, ಈ ದುಷ್ಟ ರಾವಣನ ಕೈಯಲ್ಲಿ ಸಾಯುವ ಬದಲು ಧರ್ಮನಾದಂತಹ ರಾಮನ ಕೈಯಿಂದ ಸಾಯುವುದು ಮೇಲು ಎಂದು ಯೋಚಿಸಿ ರಾವಣನಿಗೆ ಸಹಾಯ ಮಾಡಲು ಒಪ್ಪಿಕೊಂಡರು. ಅದರಂತೆಯೇ ಮಾರೀಚನು ರಾವಣನ ಪೂರ್ಣ ಕುಟೀರದ ಬಳಿ ಬಂದು ಚಿನ್ನದ ಜಿಂಕೆಯ ರೂಪಧರಿಸಿ ಸೀತೆಯ ಸುತ್ತಮುತ್ತ ವಯಾರದಿಂದ ಜಿಗಿಜಿಗಿದು ಕುಪ್ಪಳಿಸಿ ಕುಣಿದು ಆಡಿ ಮುದ್ದು ಮಾಡುವಂತೆ ಸೀತೆಯ ಮನಸ್ಸನ್ನು ತನ್ನತ್ತ ಸೆಳೆದು ಸೀತೆಯ ಕಂಗಳಲ್ಲಿ ಜಿಂಕೆ ಬೇಕು ಎನ್ನುವಷ್ಟರ ಮಟ್ಟಿಗೆ ಆಸೆ ಹುಟ್ಟಿಸಿದ. ಸೀತೆ ತನ್ನ ಬಣ್ಣದ ಜಿಂಕೆಯನ್ನ ಕಂಡು ಬೆರಗಾದಳು. ಸಂತೋಷಗೊಂಡು ರಾಮನನ್ನ ಕರೆದು ಆ ಜಿಂಕೆಯನ್ನು ತೋರಿಸಿ ಆ ಜಿಂಕೆ ಬೇಕೆಂದು ಆಸೆಪಟ್ಟಳು. ರಾಮನು ಸೀತೆಯ ಆಸೆಯನ್ನು ಈಡೇರಿಸಲು ಜಿಂಕೆಯನ್ನು ಹಿಡಿಯಲು ಸಿದ್ಧನಾದ. ಅಷ್ಟರಲ್ಲಿ ಲಕ್ಷ್ಮಣನು, ಅಣ್ಣ, ಇದಾವುದು ರಾಕ್ಷಸನಿರಬಹುದು, ಹಾಗಾಗಿ ನೀ ಹೋಗುವುದು ಬೇಡ ಎಂದು ತಿಳಿಸಿದ. ಆದರೆ ಇಷ್ಟರವರೆಗೆ ಸೀತೆ ನನ್ನಲ್ಲಿ ಏನನ್ನೂ ಕೇಳಿಲ್ಲ. ಅದಲ್ಲದೆ ನನಗಾಗಿ ಕಾಡಿನಲ್ಲಿರುವವಳು. ಇವಳಿಗಾಗಿ ನಾನು ಇದನ್ನೂ ಮಾಡದೇ ಇದ್ದರೆ ಹೇಗೆ ಎಂದು ಯೋಚಿಸಿ ಜಿಂಕೆಯನ್ನು ಹಿಡಿಯಲು ಹಿಂಬಾಲಿಸಿದ. ರಾಮನು, ನೀನು ಸೀತೆಯ ಬಳಿ ಇರು, ಎಂದೆಂದಿಗೂ ಬರಬೇಡ ಎಂದು ಹೇಳಿ ಹೊರಟ. ರಾಮನು ಜಿಂಕೆಯನ್ನು ಹಿಡಿದೇ ಬಿಟ್ಟೆ ಎನ್ನುವಷ್ಟರಲ್ಲಿ ದೂಡ ಓಡುತ್ತಿತ್ತು. ಅನೇಕ ಬಾರಿ ಇದೇ ರೀತಿಯಾಯಿತು. ಅಷ್ಟೇ ಅಲ್ಲದೆ ಓಡುತ್ತಾ ಸುಮಾರು ದೂರ ಬಂದಿರುತ್ತಾರೆ. ಅಷ್ಟರಲ್ಲಿ ರಾಮ ಬಿಲ್ಲು ತೆಗೆದು ಬಾಣ ಬಿಟ್ಟನು. ರಾಮ ಹೂಡಿದ ಬಿಲ್ಲು ಜಿಂಕೆಯ ದೇಹಕ್ಕೆ ನಾಟಿ ಮಾರೀಚ, ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಜೋರಾಗಿ ಕಿರುಚುತ್ತಾ ಪ್ರಾಣವಿಟ್ಟನು. ಇದನ್ನ ಕೇಳಿದ ಲಕ್ಷ್ಮಣನು ಸೀತೆಯನ್ನು ಅಲ್ಲಿಯೇ ಇರುವಂತೆ ಹೇಳಿ ಅಣ್ಣ ಏನೂ ಕಷ್ಟದಲ್ಲಿದ್ದಾನೆ ಎಂದ್ಕೊಳ್ತಾನೆ. ಸೀತೆಗೂ ಅಷ್ಟೇ, ತನ್ನ ಪತಿರಾಯ ಕಷ್ಟದಲ್ಲಿರುವನು ಎಂದೆನಿಸಿ ಇವನನ್ನು ಕಳುಹಿಸಿದ.